ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿನ್ನೆ ಸುರಿದ ಮಳೆಯಿಂದಾಗಿ ಆನೇಕಲ್ನಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಉದ್ಯಾನವನ ಕೆರೆಯಂತ ಹೋಗಿದೆ. ಮಳೆಯ ನೀರು ಕಂಪ್ಲೀಟ್ ಆಗಿ ಆ ಪಾರ್ಕ್ನ ತುಂಬೆಲ್ಲ ತುಂಬಿಕೊಂಡಿದೆ. ಮಕ್ಕಳು ಆಟ ಆಡೋ ಸಾಧನಗಳು ಕೂಡ ಮುಳುಗಡೆ ಹೋಗಿದೆ. ಮೈದಾನದಲ್ಲಿ ನೀರು ನಿಂತದ್ದು ವಾಕರ್ಸ್ ಕೂಡ ಬೆಳ್ಳಂಬೆಳಗ್ಗೆ ಸಂಕಷ್ಟ ಅನುಭವಿಸುವಂತಾಗಿದೆ. ನಿರ್ವಹಣೆ ಇಲ್ಲದೆ ಉದ್ಯಾನವನ ಈ ರೀತಿ ಸೊರಗ್ತಾ ಇದೆ ಅನ್ನೋದು ಅಲ್ಲಿನ ಸ್ಥಳೀಯ ನಿವಾಸಿಗಳ ಆರೋಪ. ಆನೇಕಲ್ ಪುರಸಭೆ ಅಧಿಕಾರಿಗಳಿಗೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ. ಮಳೆ ಬರುತ್ತೆ ಅನ್ನೋದು ಗೊತ್ತಿರುತ್ತೆ, ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಕೈಗೊಳ್ಳಬೇಕಾದ ಒಂದು ಕ್ರಮ ಕೂಡ ಅಲ್ಲಿನ ಸಿಬ್ಬಂದಿಗಳು ಕೈಗೊಳ್ಳೋದಿಲ್ಲ. ಪಾಲಿಕೆ ಪುರಸಭೆ ಕಡೆಯಿಂದ ಯಾವುದೇ ರೀತಿಯಾದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋದು ಸ್ಥಳೀಯ ನಿವಾಸಿಗಳ ಆರೋಪ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಾಕರ್ಸ್ ಪಾತ್ ನೀರು ಹೋಗ್ಲಿಕ್ಕೆ ಅಲ್ಲಿ ಜಾಗ ಇದ್ದ ಕಡೆಯಲ್ಲೆಲ್ಲ ಕಸ ಕಡ್ಡಿ ತುಂಬಿಕೊಂಡಿರುತ್ತೆ. ಅದನ್ನು ಕ್ಲೀನ್ ಮಾಡಿಸಿದ್ರೆ ಕಾಲಿಂದ ಕಾಲ, ಅದು ಮಳೆ ಬರೋಕೆ ಮುನ್ಸೂಚನೆ ಇದ್ದ ಸಂದರ್ಭದಲ್ಲಿ ಅದನ್ನು ಕ್ಲಿಯರ್ ಮಾಡಿಸಿದ್ರು ಕೂಡ ಇಷ್ಟೆಲ್ಲ ಅವಾಂತರ ಆಗ್ತಿರ್ಲಿಲ್ಲ ಅನ್ನೋದು ಅಲ್ಲಿನ ಸ್ಥಳೀಯ ನಿವಾಸಿಗಳ ಆರೋಪ. ಆನೇಕಲ್ನ ರಾಜ್ಕುಮಾರ್ ಉದ್ಯಾನವನ ನೀವು ಗಮನಿಸ್ತಾ ಇದ್ದೀರಿ, ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡು ಕೆರೆ ರೀತಿಯಲ್ಲಿ ಹೋಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನವೀನ, ಬೆಂಗಳೂರಿನಲ್ಲಿ ಮಳೆ ನಿರ್ವಹಣೆ ಅನ್ನುವುದು ದೊಡ್ಡ ಮಟ್ಟದ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳಿ ಆನೇಕಲ್ ಭಾಗದ ಒಂದು ಉದಾಹರಣೆ ನಾವು ಗಮನಿಸ್ತಾ ಇದ್ವಿ. ಉದ್ಯಾನವನ ವಾಕಿಂಗ್ ಪಾತ್ನಲ್ಲಿ ನೀರು ನಿಂತಿದೆ ಅಂತಂದ್ರೆ ಆ ನೀರು ಹರಿದು ಹೋಗೋಬೇಕಾದ ವ್ಯವಸ್ಥೆಯನ್ನ ಮೇಂಟೈನ್ ಮಾಡಿಲ್ಲ ಅಂತೇಳಿ ಜನ ಕೂಡ ಇದೇ ವಿಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಸ್ಮಿತಾ, ನಾನೀಗ ಅದೇ ಒಂದು ಗಾರ್ಡನ್ ಅಂತಂದರೆ ಆನೇಕಲ್ ಪುರಸಭೆಗೆ ಹೊಂದಿಕೊಂಡಿರುವ ಡಾಕ್ಟರ್ ರಾಜ್ಕುಮಾರ್ ಗಾರ್ಡನಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಇರುವಂಥದ್ದು ಈ ಒಂದು ಪುರಸಭೆಯನ್ನು ನಿರ್ವಹಣೆ ಮಾಡ್ತಾ ಇರುವಂಥದ್ದು ಆನೇಕಲ್ ಪಟ್ಟಣದ ಪುರಸಭೆ ಆಡಳಿತ ಮಂಡಳಿ. ಆದರೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಮಕ್ಕಳು ಆಟ ಆಡುವಂತಹ ಏನು ಆ ಗಾರ್ಡನ್ನ ಏನು ಸಾಮಗ್ರಿಗಳೇನಿದ್ದಾವೆ, ಆಟ ಆಡುವ ವಸ್ತುಗಳಿಂದ ಅದೆಲ್ಲವೂ ಕೂಡ ಈಗ ನೀರಿನಲ್ಲಿ ಹಾಳಾಗ್ತಾ ಇರುವಂಥದ್ದು. ಜೊತೆಗೆ ಕೆಲವೊಂದು ಕಡೆ ಆ ನೀರಿನಲ್ಲಿ ಇರುವಂಥ ವಸ್ತುಗಳು ಕೂಡ ಮುಳುಗಿ ಹೋಗಿದೆ. ಕಳೆದ ಹಲವು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ರೂ ಸಹ ಈ ಒಂದು ಚಿಕ್ಕಕೆರೆ ಅಂಗಳದ ಪಕ್ಕದಲ್ಲೇ ನಿರ್ಮಾಣ ಮಾಡಿದಂತಹ ಈ ಒಂದು ಗಾರ್ಡನ್ ಏನಿದೆ, ಇದು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರ ಬಳಕೆಗೆ ಬರದೆ ಈಗ ನೀರು ತುಂಬಿದ್ದು ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿ ಹೊಳೆಯಾಗಿ ಮಾರ್ಪಡ್ತಿದ್ದು. ಸಂಜೆ ವೇಳೆ ಮತ್ತು ಬೆಳಗ್ಗೆ ಸಮಯದಲ್ಲಿ ಇಲ್ಲಿ ಸಾಕಷ್ಟು ಜನ ವಾಕಿಂಗ್ಗೆ ಅಂತ ಬರ್ತಾರೆ. ಆದರೆ ಇಲ್ಲಿ ಜನ ವಾಕಿಂಗ್ ಮಾಡೋದಿರಲಿ, ಒಳಗಡೆ ಓಡಾಡೋಕ್ಕೂ ಕೂಡ ಸಾಧ್ಯತೆ ಇಲ್ಲ ಅಂಥ ಪರಿಸ್ಥಿತಿ ಇದೆ. ಜೊತೆಗೆ ಪುರಸಭೆಯಿಂದ ಒಂದಷ್ಟು ಖರ್ಚನ್ನು ಮಾಡಿ, ಖಾಸಗಿ ಕಂಪನಿಗಳ ನೇತೃತ್ವದಲ್ಲಿ ಸಾಕಷ್ಟು ಖರ್ಚನ್ನು ಮಾಡಿ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ಸರಿಯಾದ ರೀತಿಯಲ್ಲಿ ಯಾವೊಂದು ಸಿಬ್ಬಂದಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿಲ್ಲ. ಪ್ರತಿದಿನ ಪುರಸಭೆಯಿಂದ ಇಲ್ಲಿಗೆ ಸ್ವಚ್ಛ ಮಾಡೋದಕ್ಕೆ ಬರೋದಂಥದ್ದಾಗಲಿ, ಜೊತೆಗೆ ನೋಡ್ತಾ ಇರುವಂಥದ್ದು ಕಸ ಕಡ್ಡಿಗಳೆಲ್ಲವೂ ಕೂಡ ಅಲ್ಲಲ್ಲೇ ಬಿದ್ದಿರುವಂಥದ್ದು, ಇರುವಂಥ ಒಂದಷ್ಟು ವಸ್ತುಗಳನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳದೆ ಆ ಒಂದು ಏನು ಪುರಸಭೆಯಿಂದ ನಿರ್ವಹಣೆ ಮಾಡ್ತಾ ಇರುವಂಥ ವಸ್ತುಗಳೆಲ್ಲವೂ ಕೂಡ ಹಾಳಾಗಿ ಹೋಗ್ತಿದ್ದು. ಬಹುತೇಕ ಪುರಸಭೆಯಿಂದ ಏನು ಹಾಕಿದ್ದಂತಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿದಂಥ ವಸ್ತುಗಳೆಲ್ಲವೂ ಕೂಡ ಈಗ ನೀರಿನಲ್ಲಿ ಹಾಳಾಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಸಹ ಸಂಬಂಧಪಟ್ಟ ಆನೇಕಲ್ ಪುರಸಭೆ ಇರುವಂಥದ್ದು, ಜೊತೆಗೆ ಯಾರಿದನ್ನು ನಿರ್ವಹಣೆ ಮಾಡೋದಕ್ಕೆ ಅಂತ ಇದನ್ನು ನಿಯೋಜನೆ ಅಂದರೆ ಟೆಂಡರನ್ನು ಒಂದಷ್ಟು ಪಡೆದಿದ್ದಾರೆ, ಅವರು ಇತ್ತ ಮುಖ ಕೂಡ ಮಾಡಿ ನೋಡ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಆರೋಪ ಆಗಿದೆ. ಆದರೆ ಇಲ್ಲಿ ಸಂಜೆ ವೇಳೆಗೆ ಇರುವಂಥ ಆನೇಕಲ್ ಪಟ್ಟಣಕ್ಕೆ ಇದೊಂದೇ ಗಾರ್ಡನ್ ಆಗಿರೋದ್ರಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಜನ ಬರ್ತಾರೆ. ಆದರೆ ಅದು ಯಾರಿಗೂ ಕೂಡ ವ್ಯವಸ್ಥೆಗೆ ಅಂತ ಬಳಕೆಗೆ ಈ ಒಂದು ಬರುವಂಥ ರೀತಿ ಕಾಣ್ತಾ ಇಲ್ಲ. ಕಳೆದ 2 ದಿನಗಳಿಂದ ಉತ್ತಮವಾಗಿ ಮಳೆ ಆಗ್ತಿದ್ದು ಈ ಭಾಗದಲ್ಲಿ ಈ ಒಂದು ನೀರೇನಿದೆ, ಅಕ್ಕಪಕ್ಕದಲ್ಲಿ ಹಾದು ಬರುವಂಥ ನೀರು ಕೂಡ ಈ ಒಂದು ಗಾರ್ಡನ್ಗೆ ಬರ್ತಾ ಇರೋದ್ರಿಂದಾಗಿ ನೀರೆಲ್ಲವೂ ಕೂಡ ಈಗ ಗಾರ್ಡನ್ ಒಳಗಡೆ ತುಂಬಿದ್ದು ಸಾಕಷ್ಟು ಸಮಸ್ಯೆಗೆ ಕಾರಣ ಆದರೂ ಸಹ ಸಂಬಂಧಪಟ್ಟ ಇಲ್ಲಿನ ಪುರಸಭಾ ಆಡಳಿತ ಮಂಡಳಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿರೋದು ಎದ್ದು ಕಾಣಿಸ್ತದೆ. ಪಕ್ಕದಲ್ಲಿ ಏನು ಹಾದು ಹೋಗಿರುವಂತಹ ಒಂದಷ್ಟು ಏನು ಗಾರ್ಡನ್ನ ಪಕ್ಕದ ಚರಂಡಿ ಏನಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀರನ್ನು ಹೋಗೋದಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ರೆ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಒಂದು ಗಾರ್ಡನ್ ಏನಿದೆ ಅದು ಸಂಪೂರ್ಣವಾಗಿ ನೀರಿನಲ್ಲಿ ವಸ್ತುಗಳ ಲಕ್ಷಾಂತರ ರೂಪಾಯಿ ವಸ್ತುಗಳೆಲ್ಲವೂ ಕೂಡ ಹಾಳಾಗಿ ಹೋಗ್ತಿದ್ದು ಈಗಾಗಲೇ ಸಂಬಂಧಪಟ್ಟ ಪುರಸಭೆಗೆ ಹಲವಾರು ಬಾರಿ ಇಲ್ಲಿನ ಸ್ಥಳೀಯರು
ಆಗ್ರಹ ಮಾಡಿದ್ರು. ಪ್ರತಿದಿನ ವಾಕಿಂಗ್ ಬರುವಂತವ್ರು ಇರುವಂತದ್ದು, ಜೊತೆಗೆ ವೃದ್ಧರು, ವಯೋವೃದ್ಧರು ಸೈಕಲ್ ಆದ್ರೆ ಇಲ್ಲಿಗೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದ್ದು ಪುರಸಭೆ ಆಡಳಿತ ಮಂಡಳಿ ಎಚ್ಚೆತ್ಕೊಳ್ಬೇಕನ್ನೋದು ಸ್ಥಳೀಯರ ಆಗ್ರಹ. ಸ್ಮಿತಾ. ರೈಟ್, ಧನ್ಯವಾದ ನವೀನ್ ಮಾಹಿತಿಗಾಗಿ.